ಭಾಗವಹಿಸುತ್ತಾ ನಾನು ನನ್ನ ಪರಿಚಯ ಹೇಳಬೇಕಂದ್ರೆ ನಾನು ಸಿದ್ದನಗೌಡ ಪಾಟೀಲ್ ಅಂತೇಳಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಒಂದು ಪಕ್ಷ ಅಂತೇಳಿ ಪಕ್ಷವನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ. ಆ ಪಕ್ಷ ರಿಜಿಸ್ಟ್ರೇಷನ್ ಯಾವುದಕ್ಕೋಸ್ಕರ ಮಾಡಿದ್ವಿ ಅಂದರೆ ನಮ್ಮ ದೇಶಗಳನ್ನು ನಿಮ್ಮ ಮುಂದೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಇಡ್ತೀನಿ. ಪಕ್ಷವನ್ನು ಯಾವುದಕ್ಕೆ ಸ್ಥಾಪನೆ ಮಾಡಿದ್ವಿ ಅಂದರೆ ಉತ್ತರ ಕರ್ನಾಟಕ ಮತ್ತು ಇದು ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಏನು ಸವಲತ್ತು ಸಿಗ್ತಾವಲ್ಲ ಆ ಸವಲತ್ತು ನಮ್ಮ ಉತ್ತರ ಕರ್ನಾಟಕ ಸಿಗೋಲ್ಲು. ಉತ್ತರ ಕರ್ನಾಟಕ ಸಿಗೋಲ್ಲ ಅಂಥೇಳಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಆಗಲಿ ಅಥವಾ ಉತ್ತರ ಕರ್ನಾಟಕ ಎಲ್ಲ ಬುದ್ಧಿಜೀವಿಗಳು ಎಲ್ಲರೂ ಸೇರಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಅನೇಕ ಬಾರಿ ಹೋರಾಟ ಮಾಡಿದ್ವಿ. ಆದರೂ ಅದು ನಮ್ಮದು ಯಾವುದೂ ಇನ್ನೂವರೆಗೆ ಆಗಲಿ ನಮ್ಮದು ಯಾವುದೂ ಒಂದು ಸರ್ಕಾರ ಲೆವೆಲ್ದಾಗ ಅಂದ್ರೆ ವಿಧಾನಸೌಧದಾಗ ಯಾವುದೂ ಚರ್ಚೆಗೆ ಬರಲಿಲ್ಲ. ಇಲ್ಲಿ ಉತ್ತರ ಕರ್ನಾಟಕದಾಗ ಬೆಳಗಾವಿ ಅಧಿವೇಶನದಾಗೂ ನಮ್ಮ ಬರೀ ಸ್ಟ್ರೈಕ್ ಮಾಡೋ ಸಂಬಂಧ ಅಧಿವೇಶನ ಕರೀತಾರತ್ತೇನೋ ನಮ್ಗೆ ಅನ್ಸಾಗ್ತೈತಿ. ಯಾಕಂದರೆ ಇಲ್ಲಿ ಉತ್ತರ ಕರ್ನಾಟಕದ ಯಾವುದೂ ಒಂದು ಸಮಸ್ಯೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹೀಗಾಗಿ ನಾವೇನು ಮಾಡಿದ್ವಿ, ನಾವು ಬರೋದು ಒಂದು ಅರ್ಜಿ ಕೊಡೋದು ಹೋಗೋದು ಮಾಡೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ್ದು ಏನೂ ಸಮಸ್ಯೆಗಳು ಪರಿಹಾರ ಆಗ್ತಾಯಿಲ್ಲ. ಹೀಗಾಗಿ ನಾವೇನು ವಿಚಾರ ಮಾಡಿದ್ವಿ, ನಾವು ಉತ್ತರ ಕರ್ನಾಟಕದವ್ರು ಸಣ್ಣವರು ಎಲ್ಲರೂ ಸೇರಿ ಒಂದು ಪಾರ್ಟಿ ಮಾಡಬೇಕಂತ ಇವತ್ತು ಈ ಒಂದು ಬೆಳಗಾವಿ ಜಿಲ್ಲೆ ಅಂತ ಈ ಒಂದು ಸರ್ಕ್ಯೂಟ್ ಹೌಸಲ್ಲಿ ಈ ಒಂದು ಸಭೆಯನ್ನು ಅಥವಾ ಪತ್ರಿಕಾ ಒಂದು ಸಭೆಯನ್ನು ಕರೆಯೋದ ಉದ್ದೇಶ ಏನಂತಂದರೆ, ನಮ್ಮ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷ ಅನ್ನುವಂಥ ಈ ಪಕ್ಷವನ್ನು ಯಾಕೆ ನಾವು ಮಾಡೀವಿ ಅನ್ನೋದನ್ನು ಮೇನ್ ಹೇಳಬೇಕಾಗಿದೆ. ಯಾಕಂದ್ರೆ ಇಷ್ಟು ದಿವಸ ನಾವು ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಮಗುನ ಅಳದೇ ಇದ್ದರೆ ಆ ಮಗುನ ಕಡೆಗಣಿಸಿ ನಾವು ಕೆಲಸದಲ್ಲೇ ತೊಡಗ್ತೀವಿ. ಆ ಥರ ಆಗಿಬಿಟ್ಟದ ನಮ್ಮ ಉತ್ತರ ಕರ್ನಾಟಕ. ಯಾಕಂದ್ರೆ ಅವ್ರು ಏನೂ ಕೇಳೋಕೆ ತಯಾರಿಲ್ಲ. ನಮಗೆ ಏನು ಸೌಲಭ್ಯ ಬೇಕಾಗಿದಲ್ಲ ಅದನ್ನು ಕೇಳಲಿಕ್ಕೆ ತಯಾರಿಲ್ಲ ಅಂತ ಏನು ಮಾಡ್ಲಿಕ್ಕತ್ತಾರಂದ್ರೆ ಸುಮ್ಮನೆ ಒಗೆದು ಬಿಡೋದು, ತಮ್ಮ ಕೆಲಸನ ತಾವು ಜನಪ್ರತಿನಿಧಿಗಳು ಮಾಡ್ತಾಯಿದ್ದಾರೆ. ಆ ಥರ ಆಗಬಾರ್ದು. ಯಾಕಂದ್ರೆ ನಮ್ಮ ಒಂದು ಇತಿಹಾಸದ ಪುಟವನ್ನು ತಿರುಗಿ ನೋಡಿದಾಗ ನಮ್ಮ ಯಾವುದೇ ಒಂದು ನಮ್ಮ ಸೌಲಭ್ಯವನ್ನು ಅಥವಾ ನಮ್ಮ ಹಕ್ಕನ್ನು ನಾವು ಪಡಿಬೇಕಾದ್ರೆ ಹೋರಾಟದ ಮುಖಾಂತರನ ತೊಗೊಂಡಿದ್ದೀವಿ. ನಾವು ಬಸವಣ್ಣವ್ರ ಕಾಲದಿಂದಲೂ ಇದೇ ಆಗಿ ಬಂದದ. ಈಗಲೂ ಕೂಡ ನಾವು ಹೋರಾಟ ಮುಖಾಂತರ ತಗೊಳ್ಳೇಬೇಕು. ಅದು ಹೋರಾಟದ ಮುಖಾಂತರ ನಮಗೆ ದೊರದೇ ಹೋದರೆ ಇದಕ್ಕೆ ಪ್ರತ್ಯೇಕ ರಾಜ್ಯ ಮಾಡೋಕ್ಕೂ ಕೂಡ ನಾವು ರೆಡಿಯಾಗೀವಿ. ಆದ್ರೆ ಜನರಿಗೆ ಏನು ಹೇಳಬೇಕಾಗಿದೆ ಅಂದ್ರೆ, ಉತ್ತರ ಕರ್ನಾಟಕದಾಗ ಈಗ ಶಾಲಾ ಕಾಲೇಜನ್ನು ತೊಗೊಂಡ್ರೆ ದಕ್ಷಿಣ ಕರ್ನಾಟಕದವ್ರಿಗೆ ಯಾಕೆ ಅಷ್ಟು ಬೆಲೆಯನ್ನು ಕೊಟ್ಟಾರ, ನಮ್ಮ ಉತ್ತರ ಕರ್ನಾಟಕವನ್ನು ಯಾಕೆ ಕಡೆಗಣಿಸಾರ ಅಂತಂದ್ರೆ, ಅದರ ಒಂದು ನಾವು ಹೆಚ್ಚು ಕಡಿಮೆ ಅನ್ನುವಂಥ ಒಂದು ಸರಾಸರಿ ಪ್ರಮಾಣವನ್ನು ಜನರ ಎದುರಿಗೆ ತೊಗೊಂಡು ಹೋಗಿ ನಾವು ಅಲ್ಲಿ ಲೆಕ್ಕಕ್ಕೆ ನಿಂತಾಗ ಮಾತ್ರ ಜನರಿಗೆ ಅನ್ವಯ ಆದಾಗ ಜನರಿಗೆ ತಿಳಿತದ ನಮ್ಮ